ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್. ನಾನು ಬಂದು ಇದನ್ನು ಇಂಟ್ರೊಡಕ್ಷನ್ ಅಷ್ಟೇ ಕೊಡ್ತಾ ಇರೋಂಥದ್ದು ಫ್ರೆಂಡ್ಸ್. ಏನೆಲ್ಲ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀರಾ ಅದನ್ನು ನಾನು ಈ ಒಂದು ವ್ಲಾಗಲ್ಲಿ ನಾನು ಇನ್ಕ್ಲೂಡ್ ಮಾಡೋವಂಥದ್ದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ವ್ಲಾಗು ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ, ಬನ್ನಿ ಇವತ್ತು ಡೇ ಹೇಗೆ ಹೋಯಿತು ಅನ್ನೋದನ್ನು ನಾನು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಏನಕ್ಕೆ ನಾನು ಆವಾಗಲೇ ನಾನು ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ, ನಾನು ಹೇಗಿರ್ತೀನೋ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ. ಅಡುಗೆ ಮಾಡುವಾಗ ಮತ್ತು ತರಕಾರಿ ಹೆಚ್ಚುವಾಗ, ಊಟವನ್ನು ಮಾಡುವಾಗ ಕೂಡ ಅಂತಲೇ ಹೇಳ್ಬೋದು. ಬಟ್ ಆದರೆ ಇಂಟ್ರೊಡಕ್ಷನ್ ಮಾತ್ರ ಸೂಪರ್ ಡೂಪರಾಗಿ ಇರಲಿ ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ಮೇಕಪ್ ಮಾಡಿಕೊಂಡು ನಾನು ಇಂಟ್ರೊಡಕ್ಷನ್ನ ಕೊಡ್ತಾ ಇರೋಂಥದ್ದು ಫ್ರೆಂಡ್ಸ್. ಓಕೆನಾ, ಬನ್ನಿ ಇವತ್ತಿನ ಒಂದು ಡೇ ಹೇಗೋಯ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಪ್ಯಾಂಟು ಹಂಗೆ ಇದ್ರದ್ದು ಪ್ಯಾಂಟು ನೈಟ್ ಪ್ಯಾಂಟು ಇಷ್ಟ ಆಗ್ತಾ ಇರಲಿಲ್ಲ, ಮ್ಯಾಚ್ ಆಗ್ತಾ ಇರಲಿಲ್ಲ ಅಂತ ಹಾಕಂತಾನೆ ಇಲ್ಲ ಫ್ರೆಂಡ್ಸ್ ಈ ಟಾಪ್ನ. ಇದು ನೈಟ್ ಡ್ರೆಸ್, ಇದು ಇರಲಿ ಅಂತೇಳಿ ಆ ಪ್ಯಾಂಟ್ ಹಾಕೋದು ತುಂಬ ಟೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಬ್ಲ್ಯಾಕ್ ಪ್ಯಾಂಟ್ ಮೇಲೆ ಇದನ್ನು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಅದರಾಗ ಇಷ್ಟ ಆಗ್ತಾ ಇರಲಿಲ್ಲ, ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಪ್ಯಾಂಟಿಗೆ ಎಷ್ಟು ಥರದ ಟಾಪ್ಸ್ ಹಾಕಿದ್ರು ಕೂಡ ತುಂಬ ಸೂಪರ್ ಡೂಪರ್ ಹಾಕೊಂಡುತ್ತೆ. ನನಗಂತೂ ಈ ಪ್ಯಾಂಟು ತುಂಬ ಇಷ್ಟ ಆಗುತ್ತೆ. ಹಾಗೆ ಇವತ್ತಿನ ಒಂದು ಟಾಪ್ ಇದು ಸಿಂಪಲ್ ಆಗಿದ್ರು ಕೂಡ ತುಂಬ ದಿನದಿಂದ ಸುಮಾರು 3 ರಿಂದ 4 ತಿಂಗಳು ಆಗ್ತಾ ಬಂದು ಅನ್ಸುತ್ತೆ. ಇದನ್ನು ಬೇರೆ ಮಾಡಿಲ್ಲ, ಪ್ಯಾಂಟ್ ಟೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇದ್ರ ಲಿಂಕ್ ಸಿಕ್ಕರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ, ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಸೈಡು ಸ್ವಲ್ಪ ಜಾಸ್ತಿ ಮೇಲೆ ಕಟ್ಟಿಂಗ್ ಮಾಡ್ಕೊಬಿಟ್ಟಿದೆ ಅಂತ ಪಿನ್ ಹಾಕ್ಬಿಟ್ಟಿದ್ದೀನಿ. ಸಾರಿ, ಏನು ಅನ್ಕೋಬೇಡಿ. ಓಕೆನಾ, ಕೂಕು ನಮ್ಮ ಕೂಕುಗೇನಿದೆ ಒಂದು ಪಾಚಂಬಿಟ್ಟಿದ್ದಾಳೆ. ಈಗ ನಂದು ಸ್ವಲ್ಪ 1 ಅವರ್ ಕೆಲಸ ಇದೆ, ಆ ಕೆಲಸ ಎಲ್ಲ ಮುಗಿಸಿ ನಾನು ಮಲ್ಕೊಳ್ಳೋಂಥದ್ದು. ರಾತ್ರಿ 12 ಆದರೂ ಇದ್ದವರೆಲ್ಲ ಪರವಾಗಿಲ್ಲ. ಇವಾಗ ಜಸ್ಟ್ ಊಟ ಆಯಿತು, ಊಟ ಫುಲ್ಲು ಊಟ ಆಗಿಬಿಟ್ಟಿದೆ ಫ್ರೆಂಡ್ಸ್. ಹೊಟ್ಟೆ ತುಂಬನೇ ಫುಲ್ ಊಟ ಮಾಡಿಬಿಟ್ಟಿದ್ದೀನಿ ಇವತ್ತು. ಹೇಗಿದೆ ನನ್ನ ಈ ಒಂದು ಇಯರಿಂಗ್? ಚೆನ್ನಾಗಿದೆಯಾ? ಕಮೆಂಟಲ್ಲಿ ತಿಳಿಸಿ. ಬಟ್ ಆದರೆ ಇದು ನಾನು ಮ್ಯಾಚ್ ಹಾಕ್ಕೋಬೇಕು ಅಂತ ಏನು ಹಾಕ್ಕೊಂಡಿಲ್ಲ, ಅದು ಅನ್ಫಾರ್ಚುನೇಟ್ಲಿ ಮ್ಯಾಚ್ ಆಗಿರೋಂಥದ್ದು. ಇದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಹೇಗಿದೆ ನನ್ನ ಕಲರು? ಹೇರು ತುಂಬ ತೆಳ್ಳಗಾಗಿದೆ ಗೊತ್ತು, ಐನೋ. ಬಟ್ ಆದರೆ ಏನು ಮಾಡೋದಕ್ಕಾಗೋದೆ, ಅದು ಹಾಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಫ್ರೆಂಡ್ಸ್ ಇವಾಗ ಕೂಕಲ್ಲ ನೋಡೋದಾಗ್ತಾರೆ ಫ್ರೆಂಡ್ಸ್. ನಾನು ಜೋಕರ್ ಹಿಡಿದು ನೋಡ್ತಾರೆ ಫ್ರೆಂಡ್ಸ್. ಮಿಸ್ಟರ್ ಭೀಮ್ ನೋಡಿ ಫ್ರೆಂಡ್ಸ್, ಭೀಮ ಇವಾಗ ರಾಣಿ ಅಂತ ಹೆಸರ್ಬೇಕು ಅವನಿಗೆ. ಜೋಕರ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ನಾನು ಏನು ಅಂದರೆ ಇವಾಗ ಬದನೆಕಾಯಿ ಹೆಣ್ಗಾಯಿ ಮಾಡ್ತಾ ಇದ್ದೀನಿ. ಎಲ್ಲರೂ ಏನು ಹೆಣ್ಗಾಯಿ ಮಾಡ್ತಾರೆ? ಬದನೆಕಾಯಿ ಎಣ್ಗಾಯಿ ಮಾಡ್ತಾರೆ, ಹೀರೆಕಾಯಿ ಇದು ಮಾಡ್ತಾರೆ ಎಣ್ಗಾಯಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕೊತಾ ಇದ್ದೀನಿ. ನಾನು ಏನೇನು ಹಾಕ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೊತ್ತಂಬರಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು. ಶುಂಠಿ ಜಾಸ್ತಿ ಹಾಕ್ಬಿಡೋದೆ ಸಾಕು, ಇಷ್ಟೊಂದು ಬೇಡ ಅಂದರೆ ಇಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಇಷ್ಟು ಖಾರ ಆಗುತ್ತೆ ಜಾಸ್ತಿ. ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಹಸಿರುಗಾಯಿ ಹಾಕ್ಕೊಂಡಿದ್ದೀನಿ, ಒಂದು 3 ಗೋಡಂಬಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಎಳ್ಳು ಹಾಕ್ಕೊತಾ ಇದ್ದೀನಿ, ಬಿಳಿ ಎಳ್ಳು. ಓಕೆನಾ, ಸ್ವಲ್ಪ ಎಳ್ಳು, ಬಿಳಿ ಎಳ್ಳು. 2 ರಿಂದ 3 ಸ್ಪೂನ್ ಸಾಂಬಾರು ಪುಡಿ ಹಾಕೊಳ್ಳೋಣ, ಯಾಕಂದರೆ ಸ್ವಲ್ಪ ತಿಕ್ನೆಸ್ ಬರಬೇಕಲ್ವಾ. ಸ್ವಲ್ಪ ಉಪ್ಪು. ಇದನ್ನ ನಾನು ನೀರು ಹಾಕೋದಿಲ್ಲ, ಹಾಗೇನೆ ಮಿಕ್ಸಿಗೆ ಹಾಕೋತೀನಿ. ನೋಡ್ಕೊಂಡು ಮುಡ್ಚು ಮತ್ತಿರ್ಗ. ಈ ಬದನೆಕಾಯಿ ಆದಷ್ಟು ಫ್ರೆಶ್ ಆಗಿದ್ದರೆ ಬದನೆಕಾಯಿ ಎಣ್ಗಾಯಿ ಸೂಪರ್ ಡೂಪರ್ ಆಗೇ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಈ ಒಂದು ಮಸಾಲೆ ಏನಿದೆ ಜಾಸ್ತಿ ನುಣ್ಣಗೆ ಅಥವಾ ಪೇಸ್ಟ್ ಥರ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರ್ಕಲೆ ಇರಬೇಕು. ಒಂದು 10% ತರ್ತರ್ಕಲೆ ಇರಬೇಕು, 90% ಪೇಸ್ಟ್ ಇದ್ದರೂ ಓಕೆನೇ. ಇವಾಗ ಇಲ್ಲಿ ನಾನು ಒಗ್ಗರಣೆ ಹಾಕ್ತಾ ಇರೋಂಥದ್ದು ಎಣ್ಗಾಯಿ ಬದನೆಕಾಯಿ ತುಂಬ ದಿನಗಳ ನಂತರ ಮಾಡ್ತಾ ಇರೋಂಥದ್ದು. ಕಲರ್ ಹೇರ್ಸ್ ಕೋತಿ ಯಾರು?
ಹೆಂಗೆ ಅಂದ್ರೆ ಹಿಂಗೆ ಆಟ ಇದು ನಾಲ್ಕು ನೋಡಿ ಅಲ್ಲ ಈ ಕೋತಿ ತಿರುಗುತ್ತೆ ಅಂತ ತೋರ್ಸಕ್ ಹೋಗಿ ಈ ತಿರ್ಗಿದ್ ಯಾರು? ಇವಾಗ ನಾನು ಸಾಸಿವೆ ಚಿಟಪಟ ಅಂದಲ್ವಾ, ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ನಾನಿಲ್ಲಿ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಇವಳು ನಗಿ ಅಂತ ಮಾಡಿದ್ದೀನಿ, ಅವಳು ನಿಮಗೆಲ್ಲ ತೋರಿಸಿದ್ರೆ ನಾನು ಏನು ಮಾಡಿದ್ದೀನಿ. ನನ್ನ ಜೊತೆಗೆ ನಮ್ಮ ಒಂದು ವ್ಯೂವರ್ಸ್ ಕೂಡ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಕೂಡ ನಗಲಿ ಅಂತ ಹೋಗಿ ಅಲ್ಲ ಮಗಳೇ ನೆಗೆಟಿವ್ ಆಗಿ ಮಾತಾಡಲ್ಲ, ಅದು ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ ತಾರಲ್ಲ, ಒಳ್ಳೆಯೇ ನೋಡಲ್ಲ, ನೆಗೆಟಿವ್ ಆಗಿ ಮಾತಾಡೋರು ನೋಡ್ತಾರಲ್ವಾ. ಅವರ ಮನಸ್ಥಿತಿಗೆ ಅವರೇ ಹೊಣೆ ಹಾಕ್ತಾರೆ. ನಾವು ಅದನ್ನ ತೋರ್ಸಕ್ಕೆ ಹೋಗ್ಬಾರ್ದಲ್ವಾ. ಇವಾಗ ಹಾಕಿದ್ದೀನಿ ಟೊಮೊಟೊ. ಈಗ ಹೆಂಗ್ ಗೊತ್ತಾ, ಬೆರಳು ಎಣ್ಕರು ಅಷ್ಟೇ ನಮ್ಮ ಅವ್ರ ಹತ್ರ ತಿಳ್ಕೊಳೋದು, ಮಿಕ್ತರೆಲ್ಲ ಪಾಸಿಟಿವ್ ಆಗಿ ತಿಳ್ಕೊಂತಾರಲ್ವಾ. ಒಂದೊಂದೇ ನಾನು ಬಿಡ್ತಾ ಇದ್ದೀನಿ. ಅವರ ವಿಷಯದಲ್ಲಿ ನಾನು ಹಾಕ್ತಿರೋದು ಪಾಸಿಟಿವ್ ವ್ಯವಸ್ಥೆಗೆ ಆ ಥರ ಹಾಕೋದು ಜೋಕ್. ನೀನು ಅವ್ರಿಗೆ ಹಾಕ್ತೀಯ, ಮತ್ತೆ ಪಾಸಿಟಿವ್ ಸುಮ್ಮನೆ ಇರ್ತಾರೆ, ನೆಗೆಟಿವ್ ಸುಮ್ಮನೆ ಇರಲ್ಲ. ಅವಮಾನ ಮಾಡಿ ಅವ್ರನ್ನ ಹೆಂಗೆ ಕೆಡೋಣ ಅಂತ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿವಾಗ ರುಬ್ಬಿದಂಥ ಮಸಾಲೆ ಏನಿದೆ ಅಲ್ವಾ, ಮಸಾಲೆನೆಲ್ಲ ಫಿಲಪ್ ಮಾಡಿಬಿಟ್ಟು ಬದನೆಕಾಯಿಗೆ 4 ಭಾಗ ಓಲ್ಡ್ ಮಾಡಿಬಿಟ್ಟು ಫಿಲಪ್ ಮಾಡಿ ನಾನು ಇವಾಗ ಈ ಒಂದು ಬಾಣಲಿ ಅಂತಂದರೆ ಈ ಒಂದು ಪ್ಯಾನಲ್ಲಿ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಲಿಡ್ ಕ್ಲೋಸ್ ಮಾಡಿದ್ದ ಕಾರಣ ಈ ಥರ ಒಂದು ಕಲರ್ಗೆ ಅದು ಬಂದಿದೆ ಅಂತಲೇ ಹೇಳ್ಬೋದು. ಅದು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಆ ಒಂದು ತರಕಾರಿ ಒಳಗಡೆ ಅಂದರೆ ಟೊಮೊಟೊ, ಈರುಳ್ಳಿ ಈ ಎಣ್ಣೆ ಒಳಗಡೆ ಅದು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನು ಮಸಾಲೆನ ಆ್ಯಡ್ ಮಾಡೋವಂಥದ್ದು. ಅದು ಒಂದು ನಮ್ಗೆ ಯಾವ ಒಂದು ಕನ್ಸಿಸ್ಟೆನ್ಸಿ ಅಥವಾ ಯಾವ ಒಂದು ಥಿಕ್ನೆಸ್ ಬೇಕೋ ಆ ಒಂದು ಥಿಕ್ನೆಸ್ ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದೇ ಒಂದು ಇಂಚಿಗಿಂತ ಕಮ್ಮಿ, ಅರ್ಧ ಇಂಚಿಗಿಂತನೂ ಕಮ್ಮಿ ಅಂತಲೇ ಹೇಳ್ಬೋದು, ಅಷ್ಟು ನಾನು ಬೆಲ್ಲನ ಹಾಕಿರೋಂಥದ್ದು. ನಿಮ್ಮ ಒಂದು ಆಪ್ಷನಲ್ಲಿ ಅದು ಬೇಕು ಅಂದರೆ ಇಷ್ಟಪಟ್ಟು ಹಾಕೊಳ್ಳೋದಿದ್ರೆ ಹಾಕೋಬೋದು, ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಈ ಒಂದು ಎಣ್ಗಾಯಿ ಪಲ್ಯಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೇಳಿ ನಾನು ಇಷ್ಟಪಟ್ಟು ಬಯಸಿ ಹಾಕುವಂಥದ್ದು ಒಂದು ಬೆಲ್ಲ ಅಂತೂ ದೃಢ ಮಾತ್ರ, ಅದು ಮಾತ್ರ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಬೆಂದ ನಂತರ ಈ ರೀತಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ, ಎಲ್ಲೂ ಕೂಡ ಕದ್ರೂ ಹೋಗಿಲ್ಲ. ಹಾಗೇನೆ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ತುಂಬಾ ಬೇಗ ಬಾಯ್ಲಾಗ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ಪರ್ಫೆಕ್ಟಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಜನ ಹಾಕಿದಾರ ಹಾಕೊಂಡಾರ ಇಲ್ಲಿ ಚಪಾತಿನ ಮಾಡ್ತಾ ಇರೋಂಥದ್ದು ಮೈದಾ ಹಿಟ್ಟಿನ ಚಪಾತಿ ಮಾಡ್ತಾ ಇರೋಂಥದ್ದು. ಫ್ರೆಂಡ್ಸ್, ನೋಡಲಿಕ್ಕೆ ತುಂಬಾ ವೈಟ್ ಆಗಿ ತೆಳುವಾಗಿರುತ್ತಲ್ಲ, ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಕೆಲವೊಮ್ಮೆ ನನಗೆ ಮೈದಾ ಹಿಟ್ಟಿನ ಚಪಾತಿನೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಎಣ್ಗಾಯಿ ಪಲ್ಯಕ್ಕೆ ನಾನು ಕಾಂಬಿನೇಷನ್ ಆಗಿ ಚಪಾತಿ ಅಂತಂದರೆ ಈ ಒಂದು ಮೈದಾ ಹಿಟ್ಟಿನಿಂದ ಮಾಡಿರೋಂಥದ್ದು ಚಪಾತಿನ ಮಾಡಿದ್ದೀನಿ. ಈ ರೀತಿ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಇವತ್ತು ಈ ರೀತಿ ರೆಡಿ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗೂ ಕೂಡ ಇತ್ತು ಅಂತಲೇ ಹೇಳ್ಬೋದು. ಇವಾಗ ಚಪಾತಿ, ಅಡುಗೆ, ತಿಂಡಿ ಎಲ್ಲ ಆಗಿದೆ ನೋಡ್ಬೋದು. ಅನ್ನ, ಇದು ಎಣ್ಗಾಯಿ ಪಲ್ಯ, ಬದನೆಕಾಯಿದು, ಇದು ಬಂದು ಚಪಾತಿ ರೆಡಿ ಆಗಿದೆ. ಆಶಾ ಬಂದು ಕೂಕು ಬಂದು ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬಂದ ನಂತರ ಅವಳಿಗೆ ಹಾಕ್ಕೊಡ್ಬೇಕು. ಇವಾಗ ಬಂದು ಟೈಮ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ತುಂಬಾ ಟೈಮ್ ಆಗೋಗಿದೆ. ಅವಳು ಬರೋವರೆಗೂ ವೆಯ್ಟ್ ಮಾಡಬೇಕು. ಫ್ರೆಂಡ್ಸ್, ಅಂತೂ ಇಂತೂ ಬೇಗ ಅಡುಗೆ ಆಯಿತು, ಫಟಾಫಟ್ ಆಗ್ಬಿಡ್ತೀವಿ ಇವತ್ತಂತೂ. ಫ್ರೆಂಡ್ಸ್, ನನ್ನ ಮಗಳದ್ದು ಒಂದು ಪಾಲಿಸಿ ಏನಂತಂದರೆ ಅವಳಿಗೆ ಮಾರ್ನಿಂಗೇ ಸ್ನಾನ ಆಗಿಬಿಡಬೇಕು. ಇಲ್ಲ ಅಂತಂದರೆ ಅವಳಿಗೆ ಊಟ ಆದಮೇಲೆ ಸ್ನಾನ ಮಾಡೋದು ಅಥವಾ ಮುಖ ತೊಳ್ಕೊಳ್ಳೋದು ಅಂದರೆ ಅವಳಿಗೆ ಆಗೋದಿಲ್ಲ. ಹಂಗಂತ ನಾನು ನನ್ನ ಮಗಳಿಗೆ ಆ ಥರ ಬ್ಯಾಡ್ ಹ್ಯಾಬಿಟ್ ಹೇಳ್ಕೊಡೋದಿಲ್ಲ. ಬಟ್ ಅದೇನೋ ಸಮಥಿಂಗ್ ಏನಾದರೂ ಸ್ಪೆಷಲಾಗಿ ಅಥವಾ ಕೆಲಸ ಮನೇಲಿ ಇತ್ತು, ಜಾಸ್ತಿ ಕೆಲಸ ಇತ್ತು ಅಂಥ ಟೈಮಲ್ಲಿ ಅವಳು ಅದನ್ನೊಂದು ಪಾಲಿಸಿನ ಜಾಸ್ತಿ ಹಾರ್ಡಾಗಿ ಹೇಳ್ತಾ ಇರ್ತಾಳಲ್ವ ನನಗೆ. ಹಾಗಾಗಿ ಹೇಳಿದೆ. ನಾನು ಇಲ್ಲಿ ಚಪಾತಿ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ಲು. ಅವಳು ಸ್ನಾನಕ್ಕೆ ಬಂದ ನಂತರ ನಾನು ಅವಳಿಗೆ ಸರ್ವ್ ಮಾಡಿಕೊಟ್ಟೆ. ನಾನು ಕೂಡ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಚೆನ್ನಾಗಾಗಿದೆ ಎಣ್ಗಾಯಿ ಪಲ್ಯ. ನೋಡ್ತಾನೆ ಎಷ್ಟು ಇಷ್ಟ ಆಗೋ ಥರ ಇದೆ ಈ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಇನ್ನು ಮಾಡಿ ಸೌದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನು ಹೇಗೆ ಮಾಡಿದ ಅದೇ ರೀತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವಾಗ ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು 3 ಗಂಟೆ ಆಗಿದೆ. ಮಧ್ಯಾಹ್ನ ನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋಂಥದ್ದು. ಆಶಾ ನಾನು ಎಲ್ಲೋ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲಿ ಹೊರಟಿದ್ದೀನಿ, ಯಾಕೆ ಹೊರಟಿದ್ದೀನಿ ಅಂಥೇಳಿ. ಈಗ ಆಶಾ ಕೂಡ ರೆಡಿ ಆಗಿದ್ದಾಳೆ ಖುಷಿಯಾಗಿ, ಹ್ಯಾಪಿಯಾಗಿ.
ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗೋದು ಕಮ್ಮಿ. ನಾನೇ ಹೋಗೋದಿಲ್ಲ ಮೆಟ್ಲಿಳ್ದು. ತುಂಬ ದೊಡ್ಡ ಒಂದು ಜಾಸ್ತಿ ಮೆಟ್ಲಿರೋ ಅಂಥ ಮನೆ ಮಾಡಿಬಿಟ್ವಿ ಅನಿಸುತ್ತೆ ನನಗೆ. ಈ ನೆಕ್ಸ್ಟ್ ಏನಾದರೂ ಮನೆಗಿನ ಏನಾದರೂ ಮಾಡುವಾಗ ಒಂದು ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಅಷ್ಟರೊಳಗೆ ಇರೋಂಥದ್ದೇ ಮಾಡಬೇಕು. ಇವಾಗ ನನಗೆ ಪಾಠ ಕಲ್ತಂಗಾಯ್ತು ನಿಜವಾಗ್ಲೂ. ಹತ್ತದು ಇಳಿಯೋದು ನೆನೆಸ್ಕೊಂಬಿಟ್ರೆ ಭಾಳ ಪೇಯ್ನ್ ಆಗುತ್ತೆ. ಭಾಳ ಏನಂತಂದರೆ ಭಾಳ ಒಂಥರ ಜೀವ ಡೊಗಡೊಗಡಗತ್ತ ಬಿಟ್ಕೊಳ್ಳುತ್ತೆ. ಏನಕ್ಕೆ ಅಂದರೆ ಹತ್ತಿ ಇಳಿಯೋದಕ್ಕೆ ಆಗೋದಿಲ್ಲ, ಮತ್ತು ಇಳಿದ್ಮೇಲೆ ಹತ್ತೋದಕ್ಕಂತೂ ಖಂಡಿತ ಆಗಲ್ಲ. ಸುಧಾರಿಸ್ಕೋಬೇಕಾಗುತ್ತೆ. ಅಷ್ಟೊತ್ತು ಒಂದು ಸ್ವಲ್ಪ ನೀರು ಕುಡಿಬೇಕು ತಕ್ಷಣಕ್ಕೆ. ಆ ಥರ ಎಲ್ಲ ಆಗುತ್ತೆ. ಹತ್ತಕ್ಕೆ ಆಗಲ್ಲ, ಅಸಾಧ್ಯದ ಮಾತು. ಜೀವ ಡಗಡ ಬಿಡ್ಕೊಳ್ತು. ಅಷ್ಟು ಮೇಲೆ ಹತ್ತೋದಕ್ಕೆ ಸ್ಟೆಪ್ಸ್ ಹತ್ತೋದಕ್ಕೆ ಭಾಳ ಪೇನ್ ಆಗುತ್ತೆ. ಭಾಳ ಸ್ವಲ್ಪ ಅನ್ಸುತ್ತೆ. ನೆಕ್ಸ್ಟು ಇಷ್ಟು 3rd 4th ನಾವು ಮನೆ ಮಾಡಲ್ಲ. ಹಂಗೂ ಮನೆ ಮಾಡಿದ್ವಿ ಅಂತಂದರೆ ಅದಕ್ಕೆ ಲಿಫ್ಟ್ ಇರಬೇಕು. ಹಂಗಿದ್ರೆ ಮಾತ್ರ, ಇಲ್ಲಾಂದರೆ ನಾನು ಖಂಡಿತ ಅಂತ ಮನೆ ಮಾಡೋದಿಲ್ಲ. 3rd 4th 1 ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಇದ್ದರೆ ಮಾತ್ರ ನೋಡಬೇಕಷ್ಟೇ ಫ್ರೆಂಡ್ಸ್. ಓಕೆನಾ, ಹೊರಗಡೆ ಹೋಗ್ತಾ ಇದ್ದೀವಿ. ಆಶಾ ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೋದಾದ್ಮೇಲೆ ಶೇರ್ ಮಾಡ್ಕೊತೀನಿ. ಓಕೆನಾ, ಅಲ್ಲಿ ನಾವು ಹೋಗೋವರೆಗೂ ನೀವು ಗೊತ್ತಾರೆ ಕಮೆಂಟ್ ಮಾಡಿ ಹೇಳೋವರೆಗೂ ಅಷ್ಟೇ. ಈಗ ಕ್ಷಣ ಈಗ ಹಂಗೆ ವಿಡಿಯೋ ನಿಲ್ಲಿಸ್ಬಿಟ್ಟು ಕಮೆಂಟ್ ಮಾಡಿ ಓಡಿಸಿ ನೋಡಿ ಹೇಳ್ಬಿಡಿ. ಹಾಗೆ ಚೀಟ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಮನಸ್ಸಿಗೆ ಎಲ್ಲಿಗೆ ಹೋಗ್ತಾ ಇರ್ಬೋದು ಅನ್ಸಿರುತ್ತೆ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನೋಡಿ. ಓಕೆನಾ, ಫ್ರ್ಯಾಂಕ್ ಆಗಿರ್ಬೇಕಲ್ವಾ? ಫ್ರ್ಯಾಂಕ್ ಅಲ್ಲ ಅಂದರೆ ನೀವು ಆತ್ಮವಿಶ್ವಾಸ ಪರ್ಫೆಕ್ಟಾಗಿ ಕರೆಕ್ಟಾಗಿ ಹಂಗೆ ಜೆನ್ಯೂನ್ ಆಗಿರಬೇಕು ಅಂತ ಹೇಳ್ತಾರೆ. ನೀವು ಒಂದು ಥಿಂಗ್ಸ್ ಜೆನ್ಯೂನ್ ಆಗಿರಬೇಕು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್. ಈಗಲೇ ಟೈಮ್ ಆಯಿತು, ಬೇಗ ಹೋಗ್ಬಂದು ಸುಮ್ಮನೆ ಮಲ್ಕೊಬಿಡ್ಬೇಕು ಅನ್ಸುತ್ತೆ ನನಗಂತೂ. ಮಲ್ಕೋಬೇಕು. ಬಾಯ್ ಗೈಸ್. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಪ್ಲೇಸಲ್ಲಿ ಸಿಗ್ತೀವಿ. ಓಕೆ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ನಾನು ನನ್ನ ಮಗಳು ಎಲ್ಲಿದ್ದೀವಿ ಅಂತ ನೀವು ನೋಡ್ತಾನೆ ನಿಮಗೆ ಗೊತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲಿ ಅಂದರೆ ಐಬ್ರೋ ಮಾಡಿಸ್ಲಿಕ್ಕೆ ಬಂದಿದ್ದೀವಿ ಬ್ಯೂಟಿ ಪಾರ್ಲರ್ಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಇಲ್ಲಿಗೆ 1 ತಿಂಗಳ ಮೇಲೆ ಆಯಿತು ಬ್ಯೂಟಿ ಪಾರ್ಲರ್ಗೆ ಬಂದು. ಇವಾಗ ಮತ್ತೆ ಬಂದಿದ್ದೀವಿ ಐಬ್ರೋ ಮಾಡಿಸ್ಲಿಕ್ಕೆ. ಇಲ್ಲಿ ಐಬ್ರೋ ಮಾಡಿಸೋದು ತುಂಬಾ ಚೆನ್ನಾಗಿ ಐಬ್ರೋ ಮಾಡ್ತಾರೆ. ಹಾಗಾಗಿ ಈ ಒಂದು ಬ್ಯೂಟಿ ಪಾರ್ಲರ್ಗೆ ನಾವು ಬರೋಂಥದ್ದು ಐಬ್ರೋ ಮಾಡಿಸ್ಲಿಕ್ಕೆ. ನನಗೂ ಕೂಡ ಪುಟ್ಟದಾಗಿ ಚಿಕ್ಕದಾಗಿ ನಾನು ಕೂಡ ಸಿಂಪಲ್ಲಾಗಿ ಐಬ್ರೋಸ್ನ ನಾನು ಕೂಡ ಮಾಡ್ತೀನಿ. ಬಟ್ ಆದರೆ ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನನ್ನ ಮಗಳಿಗೆ ನಾನು ಕೂಡ ಐಬ್ರೋಸ್ ಮಾಡಲ್ಲ. ಹೊರಗಡೆ ಕರ್ಕೊಂಡು ಬಂದು ಐಬ್ರೋಸ್ ಮಾಡಿಸೋ ಅಂಥದ್ದು 1 ಸಲ 2 ಸಲ ಟ್ರೈ ಮಾಡಿದೆ. ಬಟ್ ಅದು ಚೆನ್ನಾಗಿ ಬಂತು. ಸ್ವಲ್ಪ ಶೇಪು ಆಚೆ ಈಚೆ ಆಗಿತ್ತು. ಹಾಗಾಗಿ ಅವಳು ಇಷ್ಟಪಡೋದಿಲ್ಲ. ಒಂದೇ ಸಲ ಪರ್ಫೆಕ್ಟಾಗಿ ಬಂದಿತ್ತು. ಇನ್ನು 2 ಸಲ ಕೂಡ ಸ್ವಲ್ಪ ಏರುಪೇರು ಅನಿಸಿತ್ತು. ಒಂದು ಏರ್ ಥರ ಆಗಿತ್ತು, ಒಂದು ಸಲ ಡೌನ್ ಥರ ಮಾಡಿಬಿಟ್ಟಿದ್ದೆ ಒಂದು ಐಬ್ರೋ. ಹಿಂಗೆಲ್ಲ ಆದ ಕಾರಣ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನನಗೂ ಕೂಡ ಐಬ್ರೋ ಚಿಕ್ಕದಾಗಿ ಪುಟ್ಟದಾಗಿ ನಾನು ಕೂಡ ಸುಮ್ಮನೆ ಸಿಂಪಲ್ಲಾಗಿ ಒಂದು ಶೇಪ್ ಕೊಡೋ ಲೆಕ್ಕಕ್ಕೆ ಬರುತ್ತೆ. ಅದಕ್ಕಂದರೆ ಎಕ್ಸ್ಪೀರಿಯೆನ್ಸ್ ಹೋಗ್ಬೇಕಲ್ವ. ಹೇಗೆ ನಾವು ಎಕ್ಸ್ಪೀರಿಯೆನ್ಸ್ ನಮ್ಮ ಒಂದು ಕೈ ಮೇಲೆ ಎಕ್ಸ್ಪೀರಿಯೆನ್ಸ್ ಎಷ್ಟಿರುತ್ತೋ ಅದರ ಒಂದು ಇದ್ರ ಮೇಲೆ ನಮಗೆ ಬರೋಂಥದ್ದು. ತಕ್ಷಣಕ್ಕೆ ಒಬ್ರಿಗೋ ನಾವು ಐಬ್ರೋ ಮಾಡಿಬಿಡ್ತೀವಿ ಅಂದರೆ ಅಷ್ಟು ಶೇಪ್ ಕೊಡೋದಕ್ಕೆ ಬರೋದಿಲ್ಲ. ಅದೇನಂದರೆ ಎಕ್ಸ್ಪರ್ಟ್ ಹತ್ರನೇ ಹೋಗಬೇಕು. ಎಕ್ಸ್ಪರ್ಟ್ ಹತ್ರನೇ ನಾವು ಐಬ್ರೋಸ್ ಮಾಡಿಸಿದ್ದು ನೀಟಾಗಿ ಒಂದು ಒಳ್ಳೆ ಶೇಪಲ್ಲೇ ಕಾಣೋಂಥದ್ದು. ಹೀಗೆ ಮನೆ ಕಡೆ ಹೊರಟಾಗ ಇಲ್ಲಿ ಒಂದು ಹೊಸದಾಗಿ ನ್ಯೂ ಅಂಗಡಿ ಒಂದು ಓಪನ್ ಆಗಿತ್ತು. ನೋಡೋಣ ಅಲ್ಲಿ ಯಾವ್ಯಾವ ಥರ ಒಂದು ಕಲೆಕ್ಷನ್ಸ್ ಇದೆ ಅಂತೇಳಿ ಸುಮ್ಮನೆ ಹಂಗೆ ನಮಗೆ ಇಷ್ಟ ಆದ ಯಾವುದಾದ್ರು ತೊಗೋಬೋದಾಗುತ್ತೆ ಅಂತೇಳಿ ಸುಮ್ಮನೆ ಹಂಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಫ್ರೆಂಡ್ಸ್. ಈ ಥರ ಒಂದು ಒಳ್ಳೆ ಕಲೆಕ್ಷನ್ ಇತ್ತು. ಬೇರೆಯವರಿಗೆಲ್ಲ ಯಾರಿಗಾದರೂ ಬೇಕು ಅಂದರೆ ಯೂಸ್ ಆಗುತ್ತೆ ಅಂತೇಳಿ. ಬ್ಲೌಸು ಇದು ಪಲ್ಲು ರಾಗಿ ಬಂದು ಪ್ಲೈನ್. ಇಲ್ಲೇ ಸಮೀಪ ಯಾರಾದರೂ ಈ ಒಂದು ಅಂಗಡಿಗೆ ಸಮೀಪ ಇದ್ದಂಥವ್ರು ವಿಸಿಟ್ ಕೊಟ್ಟರೆ ಇಲ್ಲಿ ಯಾವ ಒಂದು ಕಲೆಕ್ಷನ್ ಇದ್ದಾವೆ, ನನ್ನ ಒಂದು ಚಾನಲ್ ಯಾರಿಗೆಲ್ಲ ರೀಚ್ ಆಗಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್. ಸುಮ್ಮನೆ ಹಾಗೆ ನಾವೇ ಸುಮ್ಮನೆ ಒಂದು ಹೊಸ ಅಂಗಡಿ ಅಂತೇಳಿ ನಮಗೆ ಬೇಕಾದರೆ ಏನಾದರೂ ಇಷ್ಟ ಆದರೆ ತೊಗೊಳ್ಬೇಕು ಅಂತ ಹೋಗಿದ್ದು. ಆಲ್ ಸೆಲ್ಫ್ ಇದೆ ಅಂದರೆ ಜರಿ ಮಾತ್ರ ಇದರಲ್ಲಿ ಸೆಲ್ಗುನಲ್ಲಿ ಗ್ರಾಂಡ್ ಇರುತ್ತೆ. ಎಷ್ಟಿದು? ಇದು 1100 ಅಲ್ಲ ಸಾರಿ 1800. ಇದೆಲ್ಲ ಕಾಟನ್ ವೆರೈಟಿ ಸರ್. ಇದು ಈ ಥರ ಬುಟ್ಟ ಬರುತ್ತೆ. ಕಾಂಟ್ರಾಸ್ಟ್ ಪಲ್ಲು ಮತ್ತು ಬ್ಲೌಸ್ ಬರುತ್ತೆ ಇದರಲ್ಲಿ. ಈ ಥರ
ಬಾರ್ಡರ್ ಅದು ವೆಯ್ಟ್ ಇದೆ. ನೋಡೋಣ, ಹೊಸ ಅಂಗಡಿ ಅಲ್ವಾ, ಹೊಸದಾಗಿ ನ್ಯೂ ಏನಾದರೂ ಸ್ಪೆಷಲಾಗಿ ಏನಾದರೂ ಕುರ್ತಿಗಳು ಅಥವಾ ನೈಟೀಸು, ನೈಟ್ ಡ್ರೆಸ್ಸು, ಈ ಥರ ಏನಾದರೂ ಸ್ಪೆಷಲಾಗಿ ಚೆನ್ನಾಗಿರೋಂಥದ್ದು ಏನಾದರೂ ಇರುತ್ತಾ ನೋಡೋಣ ಅಂತೇಳಿ ಹೋದ್ವಿ. ಈ ಥರ ಇದೆ, ಬೇಕಾದವರು ಅಥವಾ ಇಲ್ಲೇ ಸಮೀಪ ಇದ್ದಂಥವ್ರು ಈ ಒಂದು ವ್ಲಾಗಿಂದ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಒಂದು ವ್ಲಾಗ್ನ ಮಾಡ್ಕೊಂಡ್ವಿ ಅಷ್ಟೇ ಫ್ರೆಂಡ್ಸ್. ಈ ರೀತಿ ಇತ್ತು ಅಂಗಡಿಯಲ್ಲಿ. ಹಾಗೆ ಜ್ಯುವೆಲರ್ಸು ಕೂಡ ಎಲ್ಲ ಇದ್ವು, ನೆಕ್ಲೆಸ್ಸು, ಬಳೆ, ಬ್ಯಾಂಗಲ್ಸ್, ರಿಂಗ್ಸ್, ಹ್ಯಾಂಡ್ ರಿಂಗ್ಸ್ ಈ ಥರ ಎಲ್ಲ ಇತ್ತು. ನೋಡಿ ಬೇಕಾದ ಯಾರಾದರೂ ಸಮೀಪ ಇದೆ ಹೋಗಿ ಪರ್ಚೇಸ್ ಮಾಡ್ಬೋದು. ಕೂಕುಮರಿ ನೋಡಿ ಫ್ರೆಂಡ್ಸ್, ಐಬ್ರೋ ಮಾಡ್ಕೊಳ್ತಾ ಇದೆ. ಐಬ್ರೋ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಎಷ್ಟೆಷ್ಟು ಮಾಡಿಸ್ಕೊಂಡು ಐಬ್ರೋ ಎಲ್ಲ ಟಚ್ ಅಪ್ ಮಾಡ್ಕೊಂತ ಆಯ್ತಾ ಇಲ್ಲ ಇವಿಗೂ. ಓಕೆ, ಕೂಕುಮರಿ ಐಬ್ರೋ ಪೆನ್ಸಿಲ್ ಹಚ್ಕೊಂತ ನೋಡಿ ಫ್ರೆಂಡ್ಸ್, ಗೊಂಬೆ ಥರ. ಹೇಗಿದೆ ಗಾಯ್ಸ್ ನನ್ನ ಹೇರ್? ಕೂಕುಮರಿ ಫ್ರೆಂಡ್ಸ್, ಅಡುಗೆ ನಾನು ಇವಾಗ ಅಡುಗೆ ಏನು ಮಾಡೋದಂದರೆ ಎಲ್ಲ ಇದೆ, ಏನೋ ಅಡುಗೆ ಮಾಡೋಂಥದ್ದಿಲ್ಲ. ಇನ್ನೊಂದು ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಬೇಕು. ಅದನ್ನು ಸ್ನ್ಯಾಕ್ಸ್ ಅಂತಂದರೆ ನಿಮಗೆ ಯಾವಾಗಲೂ ತೋರಿಸಿರ್ತೀನಿ, ಹಾಗಾಗಿ ಆ ಒಂದು ಸ್ನ್ಯಾಕ್ಸ್ನ ನಾನು ಇದರಲ್ಲಿ ಏನೂ ಆ್ಯಡ್ ಮಾಡಿ ತೋರಿಸೋದಿಲ್ಲ. ಸಮಥಿಂಗ್ ಎಗೇನ್ ಮತ್ತೆ ಅದನ್ನೇ ಮಾಡ್ತಾಯಿದ್ದೀನಿ. ಮೊನ್ನೆ ಮಾಡಿದ್ದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ಒಂದು ರೆಸಿಪಿನೇ ಮನೇಲಿ ನಮ್ಮ ಆಶನ್ ಕೂಕಿಗೆ ಇವಾಗ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಡೋಣ ಅಂತೇಳಿ ಮೈದಾ ಹಿಟ್ಟು ಖಾಲಿಯಾಗಿತ್ತು, ತೊಗೊಂಡು ಬಂದೆ. ಹೋಗಿ ಮಾಡ್ಕೊಡ್ತೀನಿ. ಅವಳ ಪಾಡೆಗೆ ಅವಳು ಲೈವಿಗೆ ಹೋಗ್ತಾಳೆ. ನಾನು ಹೋಗ್ಬಿಟ್ಟು ಇವಾಗ ಅವಳಿಗೆ ಬಿಸಿ ಅವಳು ಇಷ್ಟಪಡೋ ಅಂಥ ಒಂದು ಗೋಬಿ ಮಂಚೂರಿ ಮಾಡ್ಕೊಡ್ತೀನಿ, ಡ್ರೈ ಗೋಬಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಬೇಗ ಮಾಡಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅದು ಗೊತ್ತಿದೆ ನಿಮಗೆ, ಹಾಗಾಗಿ ನಾನು ಮಾಡ್ಕೊಳ್ಳೋದಿಲ್ಲ. ಅದು ತೋರಿಸ್ಕೊಡೋದ ಏನು ಇರ್ತದೆ ಅಂತೇಳಿ, ಸೇಮೇ ಆಗಿಬಿಡುತ್ತೆ ಅಂತೇಳಿ. ಓಕೆನಾ ಫ್ರೆಂಡ್ಸ್, ಇವತ್ತು ಇಷ್ಟೇ ಆಗಿದ್ದು. ಹೋಗಿದ್ವಿ ಆಶಾ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬಂದ್ವಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಓಕೆನಾ? ಲಿಫ್ಟಿಗೆ ತೊಗೊಂಬಂದ್ವಿ, ಸುಮಾರು 4 ಕಲರ್ ತೊಗೊಂಬಂದ್ವಿ. ಒಂದು ರೆಡ್ಡು, ಒಂದು ಪಿಂಕು, ಆಮೇಲೆ ಇನ್ನೆರಡು ಪೆನ್ಸಿಲ್ ಥರದ್ದು ತೊಗೊಂಬಂದಿದ್ದೀವಿ. ಪೆನ್ಸಿಲ್ ಲಿಪ್ಟಿಕ್ಕೂ ಕೂಡ ಔಟ್ಲೈನ್ ಅಂದರೆ ಹೊರಗಡೆ ಫುಲ್ ಸುತ್ತ ಹಾಕೋಂಥದ್ದು, ಅದನ್ನು ಕೂಡ ಲಿಪ್ ಲೈನ್ ಪೆನ್ಸಿಲು ತೊಗೊಂಬಂದಿದ್ದೀವಿ 2. ಇರಲಿ ಅಂತ ತೊಗೊಂಬಂದೆ. ಅದಕ್ಕೆ ನನಗೆ ಎಷ್ಟಾಯ್ತು ಗೊತ್ತಾ ಫ್ರೆಂಡ್ಸ್ ಕಾಸ್ಟು? ಹೇಳಿದರೆ ಹೆದರಿಕೆ ಆಗುತ್ತೆ, ನಾನು ಹೇಳೋದಿಲ್ಲಪ್ಪ. ಹೆದರಿಕೆನೂ ಆಗುತ್ತೆ, ಆಶ್ಚರ್ಯನೂ ಪಡ್ತಾರೆ. ಯಪ್ಪ ಇಷ್ಟೊಂದು ಅಂತ, ಅಷ್ಟು ಕಾಸ್ಟ್ಲಿ ಆಗಿದೆ ಗಾಯ್ಸ್. ಅಷ್ಟೊಂದು ಕಾಸ್ಟ್ಲಿ ಇದ್ದು ನಾವು ಹಾಕಬೇಕಾ ಅನಿಸುತ್ತೆ. 800 ಚಿಲ್ಲರೆ ಆಗಿದೆ ಫ್ರೆಂಡ್ಸ್. ಸಮಥಿಂಗ್ ಐಬ್ರೋದು ಸೇರಿ 800 ಚಿಲ್ಲರೆ ಆಗಿದೆ. ಬರೀ 2 ಲಿಫ್ಟಿಕ್ಕು, 2 ಲಿಪ್ ಲೈನರ್, ಪೆನ್ಸಿಲ್ಲು ಇಷ್ಟು ತೊಗೊಂಡು ಐಬ್ರೋ ಮಾಡಿಸಿದ್ದು ಇಬ್ಬರಿಗೆ. ಇಷ್ಟೊಂದು ಆಯಿತು. ಭಗವಂತ ತೋರಿಸಿ ನಿಮ್ಗೆ ಅದನ್ನು ಕೂಡ. ನೋಡಿ ಫ್ರೆಂಡ್ಸ್, ಇಷ್ಟೇ ತೊಗೊಂಬಂದಿದ್ದು ಇವೇ ನೋಡಿ. ಇಲ್ಲಿ ಒಂದು ರೆಡ್ ಇದೆ, ಒಂದು ರೆಡ್ಡು, ಒಂದು ಪಿಂಕು, ಮತ್ತು ಒಂದು ಪೆನ್ಸಿಲ್ಲು ಕೂಡ ರೆಡ್ಡು, ಒಂದು ಸ್ಕಿನ್ ಕಲರ್ದೊಂದು. ಈ ಒಂದು ಲೆಂತಿ ಇದೆಯಲ್ಲ, ಈ ಒಂದು ಸ್ಕಿನ್ ಕಲರ್. ಅದು ಫಸ್ಟ್ ಎತ್ತೇನೆ ಹೊಡಾಕ್ಬೇಡ ಹೋಗಿ. ಹಾಂ, ಇದನ್ನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ರೆಡ್ ಬಂದು ನಮ್ಮ ಆಶಂಗೆ ಫೇವ್ರೇಟು, ಪಿಂಕ್ ಬಂದು ನನಗೆ ಫೇವ್ರೇಟು. ಕಲರು ಚೆನ್ನಾಗಿ ನಾವು ಜಾಸ್ತಿ ಇಷ್ಟಪಟ್ಟು ಹಾಕೊಳ್ಳೋಂಥದ್ದು. ಚೆನ್ನಾಗಿದೆ ಈ ಕಲರು. ಈಗ ಅಪ್ಲೈ ಮಾಡಿದ್ದಾಳಲ್ಲ ಅದೇನೆ ಚೆನ್ನಾಗಿ ಕಾಣುತ್ತೆ ಅವಳಿಗೆ. ನನಗೆ ಪಿಂಕ್ ಹೆಚ್ಚು ಅಭ್ಯಾಸ, ಅದು ಫುಲ್ ಖಾಲಿಯಾಗಿ ಹೋಗಿತ್ತು. ತೊಗೊಂಬಂದಿದ್ದೀವಿ. ಲಾಂಗ್ ಲಾಸ್ಟಿಂಗ್ ಅಂತೇಳಿ 350 ರೂಪಾಯಿ ಒಂದು ಹೇಳಿದ್ರು ಫ್ರೆಂಡ್ಸ್. ಅಪ್ಪ ಭಗವಂತ ತಂದಿದ್ದೀವಿ. ನಾನು ಅಲ್ಲಿ ಮಧ್ಯಾಹ್ನ 2:30-3 ಗಂಟೆಗೆ ಹಚ್ಚಿದ್ದೀನಿ ನೋಡಿ. ಈ ಮಟ್ಟಕ್ಕಿದೆ, ಅದು ಯಾವ ಮಟ್ಟಕ್ಕಿದೆಯೋ ಗೊತ್ತಿಲ್ಲ. ಇದು ಯಾವುದೇ ಮೀಶೋ ಪ್ರಾಡಕ್ಟ್ ಅಲ್ಲ, ಇದಕ್ಕೆ ಲಿಂಕ್ ಕೊಡೋದಕ್ಕೆ. ಇದು ನಾವು ತಂದಿದ್ದು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ವಲ್ಲ ಅಲ್ಲೇ ತೊಗೊಂಡ್ಬಂದ್ವಿ. ನೆಲ್ಲಿ ಬಳೆ ಶಾಪಲ್ಲಿ ಅಲ್ಲಿ ಅಲಿಯೋದು ಅಂತ. ಲ್ಯಾಕ್ಮಿದು ಕೇಳಿದ್ವಿ, ಲ್ಯಾಕ್ಮಿದು ಇಲ್ಲ ಅಂತಂದರು. ಯಾವುದೋ ಕಿಸ್ ಬ್ಯೂಟಿ ಅಂತೆ, ಕಿಸ್ ಬ್ಯೂಟಿ ಪ್ರಾಡಕ್ಟ್ ಇದು ಬಂದು ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಕಿಸ್ ಬ್ಯೂಟಿ ಪ್ರಾಡಕ್ಟ್ ತೋರಿಸ್ತೀನಿ ನೋಡಿ. ಕಿಸ್ ಬ್ಯೂಟಿ ಅಂತೇಳಿ. ಇಷ್ಟಕ್ಕೆ 800 ಚಿಲ್ಲರೆ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ಇವತ್ತಿನ ಒಂದು ಡೇ ಹೇಗೆ ಹೋಗಿತ್ತು ಅಂತೇಳಿ. ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.